ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನವನ್ನು ಕರ್ತನು ಕೊಟ್ಟಿದ್ದಕ್ಕಾಗಿ ಆತನನ್ನು ಸ್ತುತಿಸುತ್ತಾ, ದೇವರೇ, ಈ ದಿನದಲ್ಲಿ ನನಗೋಸ್ಕರ ನೀವು ಯಾವ ಪ್ರಣಾಳಿಕೆ ಉಳ್ಳವರಾಗಿದ್ದೀರಿ ಎಂದು ಬೇಡಿಕೊಳ್ಳುವುದಕ್ಕಾಗಿ, ತಿಳಿದುಕೊಳ್ಳುವುದಕ್ಕಾಗಿ, ಆತನ ಪ್ರಣಾಳಿಕೆಯಲ್ಲಿ ನಡೆಯುವುದಕ್ಕಾಗಿ ಬನ್ನಿರಿ, ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಎಷ್ಟೊಂದು ನೀವು ನಮ್ಮನ್ನು ಪ್ರೀತಿಸುತ್ತಾ ಇದ್ದೀರಿ, ಎಷ್ಟೋ ನೀವು ನಮ್ಮ ಮೇಲೆ ಆಸೆ ನೀವಿಟ್ಕೊಂಡಿದ್ದೀರಿ. ನಾವು ನಿಮ್ಮನ್ನೇ ಪ್ರೀತಿಸುವುದಕ್ಕಾಗಿ, ನಿಮ್ಮಲ್ಲಿಯೇ ನಮ್ಮ ಗುರಿ ಇಟ್ಟುಕೊಳ್ಳುವುದಕ್ಕಾಗಿ, ನಿಮ್ಮ ರಕ್ತದಲ್ಲಿ ತೊಳೆಯಲ್ಪಡುವುದಕ್ಕಾಗಿ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಪ್ರಿಯರೇ, ಹೇಗಿದ್ದೀರಿ? ಬಾಧೆಗಳಿವೆ ಎಂದು ಹೇಳ್ತಾ ಇದ್ದೀರಾ? ಬಾಧೆಗಳು ಯಾವಾಗಲೂ ಇರ್ತವೆ. ಪ್ರತಿ ಸಣ್ಣ ಸಣ್ಣ ವಿಷಯದಲ್ಲಿ ಬಾಧೆಗಳು ಇರ್ತವೆ. ಆದರೆ ಅವುಗಳಿಂದ ಹೊರ ಬರ್ತಿದ್ದೇವೋ ಇಲ್ಲವೋ ಎನ್ನುವುದು ಮುಖ್ಯವಾಗಿದೆ. ಹೋರಾಟಗಳು ಎಷ್ಟೇ ಇದ್ರೂ ನಾವು ಜಯ ಹೊಂದುತ್ತಾ ಇದ್ದೇವೋ ಇಲ್ಲವೋ ಎನ್ನುವಂಥದ್ದು ಗುರುತಿಸುವುದಾದರೆ, ಹೋರಾಟಗಳನ್ನು ಜಯಿಸುವ ಶಕ್ತಿ ಕೊಟ್ಟಂತಹ ದೇವರಿಗೆ ನಾವು ಸ್ತುತಿಸುವವರಾಗಿರ್ತೇವೆ. ನನಗೆ ಯಾವ ಹೋರಾಟ ಇಲ್ಲ, ನಾನು ಯಾವುದೊಂದನ್ನು ಹೋರಾಡ್ತಾ ಇಲ್ಲ, ಯಾವ ಸಮಸ್ಯೆ ಇಲ್ಲ ಎನ್ನುವವರು ಒಂದು ರೀತಿ ಮದ್ದರಾಗಿ ಇರ್ತಾರಲ್ಲವೇ? ಕೆಲವರು ಹೇಳ್ತಾರಲ್ಲವೇ, ನನಗೆ ಯಾವ ರೋಗ ಇಲ್ಲ, ನನಗೆ ಯಾವ ವ್ಯಾಧಿ ಬರಲ್ಲ. ಒಂದು ಸಾರಿ ಏನಾದರೂ ಒಂದು ರೋಗ ಬಂದರೆ ಅವರ ಇಮ್ಯೂನ್ ಸಿಸ್ಟಮ್ ಎಲ್ಲ ಕೆಟ್ಟೋಗುತ್ತೆ. ರೋಗ ಎದುರಿಸುವ ಶಕ್ತಿ ಇಲ್ಲದಕ್ಕಾಗಿ ಅವರು ತಕ್ಷಣವೇ ಬಲಹೀನರಾಗ್ತಾರೆ, ಕೆಲವರಂತೂ ಮರಣ ಹೊಂದುತ್ತಾರೆ. ಆದರೆ ರೋಗಗಳನ್ನು ಜಯಿಸುತ್ತಾ ಮುಂದೆ ಸಾಗುವಂಥವನಿಗೆ ಒಂಥರ ಅಧಿಕ ಶಕ್ತಿ ಉಂಟಾಗ್ತದೆ. ಹಾಗೆಯೇ ದೇವರು ನಮಗೆ ಅನೇಕ ಜಯ ಕೊಡುವುದಕ್ಕಾಗಿ ನಮಗೆ ಕೆಲವೊಂದು ಟೆಸ್ಟ್ಗಳನ್ನು, ಕೆಲವೊಂದು ಪರೀಕ್ಷೆಗಳನ್ನು, ಕೆಲವೊಂದು ಪರಿಶೋಧನೆಗಳನ್ನು ತರ್ತಾರೆ. ಪರೀಕ್ಷೆಯಲ್ಲಿ ಪಾಸ್ ಆಗುವಾಗ ತಾನೇ ಮಕ್ಕಳು ಉನ್ನತವಾದ ತರಗತಿಗೆ ಹೋಗಬಲ್ಲರು. ಪರೀಕ್ಷೆ ಯಾಕೆ ಎಂದು ಕೇಳುವುದಾದರೆ, ನೆಕ್ಸ್ಟ್ ಸ್ಟೇಜ್ಗೆ ಹೇಗೆ ಹೋಗಲಾಗುತ್ತದೆ? ಹಾಗೆಯೇ ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಎಷ್ಟಿವೆಯೋ ಅವುಗಳಿಗೆ 2 ಪಟ್ಟು 4 ಪಟ್ಟು ದೇವರ ಸಹಾಯ, ದೇವರ ಜಯ ನಮಗೆ ಅನುಗ್ರಹಿಸಲ್ಪಡುತ್ತೆ ಎಂದು ನಾವು ಗುರುತಿಸಬೇಕು. ಬಹಳಷ್ಟು ಜನ ತಮ್ಮ ಬದುಕಿನಲ್ಲಿ ಇವುಗಳನ್ನು ಅನಲೈಸ್ ಮಾಡುತ್ತಾ ಇಲ್ಲ. ಆದರೆ ದಾವೀದನು ಯಾವತ್ತೇ ಆಗಲಿ ಇವುಗಳ ವಿಷಯದಲ್ಲಿ ನೆನಪಿಟ್ಕೊಳ್ತಾ ಇದ್ದ. ಕೀರ್ತನೆ 40:5 ವಚನ ನೋಡಿ, ಯೆಹೋವನೇ ನನ್ನ ದೇವರೇ, ನೀನು ನಮ್ಮ ವಿಷಯದಲ್ಲಿ ನಡೆಸುವಂತಹ ಆಶ್ಚರ್ಯ ಕಾರ್ಯಗಳು, ನಮ್ಮ ವಿಷಯದಲ್ಲಿ ನೀನು ಹಾಕಿಕೊಂಡಿರುವ ಆಲೋಚನೆಗಳು ಬಹು ವಿಸ್ತಾರವಾಗಿವೆ. ದೇವರೇ, ಯೆಹೋವನೇ, ನೀನು ನಮ್ಮ ವಿಷಯದಲ್ಲಿ ನಡೆಸಿರುವಂತಹ ಆಶ್ಚರ್ಯ ಕಾರ್ಯಗಳನ್ನು, ನಮ್ಮ ವಿಷಯದಲ್ಲಿ ನೀನು ಹಾಕಿಕೊಂಡಿರುವ ಆಲೋಚನೆಗಳು ಬಹು ವಿಸ್ತಾರವಾಗಿವೆ. ನಮ್ಮ ವಿಷಯದಲ್ಲಿ ದೇವರುಂಟು ಮಾಡಿರುವ ಆಶ್ಚರ್ಯ ಕಾರ್ಯಗಳು ನಿಮ್ಮ ನೆನಪಿನಲ್ಲಿವೆಯಾ? ಎಷ್ಟು ಸಾರಿ ಕಷ್ಟದ ಪರಿಸ್ಥಿತಿಯಲ್ಲಿ ದೇವರು ನಿಮ್ಮನ್ನು ಬಿಡಿಸಿ ನಿಮ್ಮ ಮಕ್ಕಳನ್ನು ಸ್ವಸ್ಥಪಡಿಸಿದ್ದಾರೆ ಎಂದು, ನಿಮ್ಮ ಅವಶ್ಯಕತೆಯನ್ನು ತೀರಿಸಿ ನಿಮ್ಮನ್ನು ಆಪತ್ತಿನಿಂದ ತಪ್ಪಿಸಿದ್ದಾರೆ ಎಂದು, ಎಷ್ಟು ಅದ್ಭುತ ಕಾರ್ಯ ನಮ್ಮ ಜೀವಿತದಲ್ಲಿ ಅನುಭವಿಸುತ್ತಿದ್ದೇವೆ ಎಂಬುದನ್ನು ನಾವು ಮೇಲಿಂದ ಮೇಲೆ ಮರೆತು ಹೋಗ್ತೇವೆ. ಹೌದು ಬಿಡಿ, ಹಾಗೆ ಹೀಗೆ ಅನ್ನುತ್ತೇವೆ. ಹಾಗಲ್ಲ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಯಾವುದೊಂದನ್ನು ಮರೆಯಬೇಡ. ಅಷ್ಟಕ್ಕೂ ಈ ದಿನ ನಾವು ಬದುಕುವುದಾದರೆ ಅದೇ ಒಂದು ದೊಡ್ಡ ಆಶ್ಚರ್ಯ. ಗತಕಾಲದಲ್ಲಿ ಕೋವಿಡ್-19 ಒಂದೇ ಒಂದು ವೇವಿನಿಂದ ಎಷ್ಟು ಜನ ಮರಣ ಹೊಂದಿದ್ರೆಂದು ಕಣ್ಣಾರೆ ಕಂಡಿದ್ದೇವಲ್ಲವೇ? ಅಂಥ ಪರಿಸ್ಥಿತಿ ದಾಟಿ ಬಂದು ಈ ದಿನಕ್ಕೂ ಕೂಡ ನಾವು ಒಂದು ವೇಳೆ ಆರೋಗ್ಯಕರವಾಗಿರೋದಾದರೆ ಇದು ಆಶ್ಚರ್ಯವಲ್ಲವೋ? ಹೌದು ಪ್ರಿಯರೇ, ನಮಗಿಂತಲೂ ಬಲಿಷ್ಠರು, ನಮಗಿಂತಲೂ ಧನವಂತರು, ನಮಗಿಂತಲೂ ವಯಸ್ಸಲ್ಲಿ ಚಿಕ್ಕವರು ಮರಣ ಹೊಂದಿದಾರಲ್ಲವೇ? ಗತಕಾಲದ ಕೋವಿಡ್-19 ಅಷ್ಟೇ ಅಲ್ಲ, ಈ ದಿನಕ್ಕೂ ಕೂಡ ಪ್ರಪಂಚದಲ್ಲಿ ಎಷ್ಟು ವಿಪತ್ತುಗಳು ನಡೆಯುತ್ತಾ ಇವೆ ಗೊತ್ತಾ? ಎಷ್ಟೋ ಜನ ಮರಣ ಹೊಂದುತ್ತಿದ್ದಾರೆ, ಎಷ್ಟೋ ಜನ ಬಡತನಕ್ಕೊಳಗಾಗ್ತಿದ್ದಾರೆ, ಎಷ್ಟೋ ಜನ ದಿವಾಳಿಗೆ ಒಳಗಾಗಿ ಮೆಂಟಲಿ ಎಫೆಕ್ಟ್ ಆಗಿ ಹುಚ್ಚರಾಗ್ತಿದ್ದಾರೆ ಗೊತ್ತಾ? ಎಷ್ಟು ಜನ ದಿಗಿಲಿಗೆ ಒಳಗಾಗ್ತಿದ್ದಾರೆ ಎಂದು ಗುರುತಿಸುವುದಾದರೆ, ನಮಗೆ ದೇವರು ಶಾರೀರಿಕವಾಗಿ ಆರೋಗ್ಯ ಕೊಟ್ಟಿದ್ದಾರೆ, ಆಧ್ಯಾತ್ಮಿಕವಾಗಿ ಬಲ ಕೊಟ್ಟಿದ್ದಾರೆ, ಮಾನಸಿಕ ಸ್ಥಿರತೆ ಕೊಟ್ಟಿದ್ದಾರೆ ಎಂಬ ಕೃತಜ್ಞತೆ ನಮಗುಂಟಾಗ್ತದೆ. ಆತನು ಮಾಡಿರುವ ಆಶ್ಚರ್ಯ ಕಾರ್ಯಗಳನ್ನು ಎಣಿಸುವುದಾದರೆ ಅವು ಎಣಿಸಲು ಅಸಂಖ್ಯವಾಗಿವೆ. 2ನೇ ಭಾಗದಲ್ಲಿ ಹೇಳ್ತಾನೆ, ನಿಮ್ಮ ಯೋಚನೆಗಳು ನಮ್ಮ ವಿಷಯದಲ್ಲಿ ಬಹು ವಿಸ್ತಾರವಾಗಿವೆ. ನಮ್ಮ ಮಕ್ಕಳ ವಿಷಯದಲ್ಲಿ ಕೆಲವೊಂದು ಆಲೋಚನೆಗಳನ್ನು ಹಾಕಿಕೊಳ್ತೇವೆ. ಮಕ್ಕಳಿಗೆ ಒಳ್ಳೆ ಸ್ಕೂಲ್ನಲ್ಲಿ ಸೇರಿಸಬೇಕು, ಇಲ್ಲವೇ ಒಬ್ಬ ಇಂಜಿನಿಯರ್ ಆಗಿ ಮಾಡಬೇಕು, ಡಾಕ್ಟರ್ ಆಗಿ ಮಾಡಬೇಕು, ಇಲ್ಲವೇ ಹೊರದೇಶಕ್ಕೆ ಹೋಗಿ ಒಳ್ಳೆ ಡಿಗ್ರಿ ಸಂಪಾದಿಸಿಕೊಳ್ಳುವಂತೆ ಮಕ್ಕಳಿಗೆ ಸಹಾಯ ಮಾಡಬೇಕು, ಅವರ ಮದುವೆಗಾಗಿ ಒಳ್ಳೆ ಸಂಬಂಧ ಹುಡುಕಬೇಕು, ಒಳ್ಳೆ ಹುಡುಗನನ್ನು ಹುಡುಕಬೇಕು, ಹುಡುಗಿಯನ್ನು ಹುಡುಕಬೇಕು. ಹೌದಲ್ಲವೇ? ಹೀಗೆ ಏನೇನೋ ಆಲೋಚಿಸ್ತೇವೆ. ಇವೆಲ್ಲ ಸೇರಿ ಒಟ್ಟಿಗಿಡುವುದಾದರೆ ಒಂದು ಹಿಡಿಯಷ್ಟಿರ್ತವೋ ನಮ್ಮ ಆಲೋಚನೆಗಳು? ಅವು ಕೂಡ
ಸಂಕೋಚಿತವಾದ ಆಲೋಚನೆಗಳಾಗಿರ್ತವೆ. ಆದರೆ ದೇವರು ತನ್ನ ಮಕ್ಕಳಾದ ನಮ್ಮ ವಿಷಯದಲ್ಲಿ ಹಾಕಿಕೊಂಡ ಆಲೋಚನೆಗಳು ಅತ್ಯಂತ ವಿಸ್ತಾರವಾಗಿವೆ. ಅವು ಲೆಕ್ಕಿಸಲಾರದಷ್ಟು ಏನಂತೆ ಅವು ಲೆಕ್ಕಿಸಲಾರದಷ್ಟು ಬಹಳ ವಿಸ್ತಾರವಾಗಿವೆ. ಅವುಗಳನ್ನೇನಾದರೂ ನಾನು ಎಣಿಸುವುದಾದರೆ ಅವು ಎಣಿಸಲು ಅಸಂಖ್ಯವಾಗಿವೆ. ದೇವರಿಗೆ ಎಷ್ಟೋ ಆಲೋಚನೆಗಳಿವೆ ಪ್ರೇರೆ ನಮ್ಮ ಒಬ್ಬೊಬ್ಬರ ವಿಷಯದಲ್ಲಿ. ನೀವು ಹುಟ್ಟಿದ ದಿನದಿಂದ ಈ ಲೋಕ ಬಿಟ್ಟು ಕರ್ತನ ಸನ್ನಿಧಿಗೆ ಹೋಗುವವರೆಗೂ ನಿಮಗೋಸ್ಕರ ಏನೆಲ್ಲ ಬೇಕಾಗಿದೆಯೋ, ನಿಮಗೆ ಏನೆಲ್ಲ ಮಾಡಬೇಕು, ನಿಮ್ಮನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು, ನಿಮ್ಮನ್ನು ಹೇಗೆ ಜೀವಿಸುವಂತೆ ಮಾಡಬೇಕು, ನಿಮ್ಮನ್ನು ಹೇಗೆ ಫಲಭರಿತವನ್ನಾಗಿ ಮಾಡಬೇಕು, ಎಷ್ಟು ಆಶೀರ್ವಾದ ಕೊಟ್ಟು ಲೋಕಕ್ಕೆ ಆಶೀರ್ವಾದಕರವಾಗಿ ಮಾರ್ಪಡಿಸಬೇಕೆಂದು ಎಂಬ ಆಲೋಚನೆಯಿಂದಲೇ ದೇವರು ನಮಗೆ ಈ ಲೋಕಕ್ಕೆ ಬರಮಾಡಿದ್ದಾರೆ. ನಾವದನ್ನು ಗುರುತಿಸುತ್ತಲೇ ಇಲ್ಲ. ಯಾಕೆ ಈ ಲೋಕದಲ್ಲಿ ಹುಟ್ಟಿದ್ದೇವೆ ಎಂದು ಆಲೋಚಿಸುತ್ತಲೇ ಇದ್ದೇವೆ. ಯಾಕೆ ಹುಟ್ಟಿಸಿದಿ ದೇವರೇ, ನನ್ನ ವಿಷಯದಲ್ಲಿ ನಿಮ್ಮ ಪ್ರಣಾಳಿಕೆ ಏನಾಗಿದೆ ಎಂದು ಬೇಡಿಕೊಳ್ಳೋದು ಮರೆತು ಹೋಗ್ತಿದ್ದೇವೆ. ದೇವರ ಆಲೋಚನೆಗಳು ವಿಸ್ತಾರವಾದವುಗಳಾಗಿವೆ. ಮತ್ತೊಂದು ಕಡೆ ದಾವೀದನು ಹೇಳ್ತಾನೆ, 139ನೇ ಕೀರ್ತನೆ 11ನೇ ವಚನದಲ್ಲಿ ಹೇಳ್ತಾನೆ, ದೇವರೇ ನಿನ್ನ ಯೋಚನೆಗಳು ನನಗೆ ಎಷ್ಟೋ ಪ್ರಿಯವಾಗಿವೆ. ನಮ್ಮಲ್ಲಿ ಬಹಳ ಜನರ ವಿಷಯಗಳಲ್ಲಿ ದೇವರ ಆಲೋಚನೆಗಳು ನೆರವೇರುತ್ತಾ ಇಲ್ಲ. ಯಾಕೆಂದರೆ ನಾವು ಅವುಗಳನ್ನು ನಂಬುತ್ತಾ ಇಲ್ಲ. ಅದರಲ್ಲೂ ನಮ್ಮ ಪ್ಲಾನ್ಸ್ಗಳೇ ದೊಡ್ಡದಾಗಿವೆ ಎಂದು ದೇವರು ನಮಗಾಗಿ ಹಾಕಿಕೊಂಡಿರುವ ಉದ್ದೇಶಗಳು ನಮಗೆ ಹಾನಿಕರವಾಗಿಯೂ ಬಾಧೆಕರವಾಗಿಯೂ ಇವೆ ಎಂದು ಭಾವಿಸುತ್ತಾ ಅನೇಕರು ಹಾಗೆ ಪ್ರವರ್ತಿಸುತ್ತಾ ದೇವರ ಚಿತ್ತ ಮಾಡದೆ ತಮ್ಮ ಚಿತ್ತವನ್ನೇ ಮಾಡುವವರಾಗಿರ್ತಾರೆ. ಅಯ್ಯೋ, ನನ್ನ ಜೀವಿತ ದೇವರ ಕೈಗೆ ಒಪ್ಪಿಸುವುದಾದರೆ ನನಗೆ ದೇವರು ಕೈ ಬಿಡೋದಿಲ್ಲ, ನನಗೆ ಹಾನಿ ಮಾಡೋದಿಲ್ಲ, ನನಗೆ ಮೋಸ ಮಾಡುವುದಿಲ್ಲ. ನನ್ನ ಯೇಸು ನನ್ನ ಬದುಕಿನಲ್ಲಿ ಆತನು ಹೇಳಿದಂತೆ ನಡೆಯುವುದಾದರೆ, ಆತನ ಆಲೋಚನೆಯಂತೆ ನಾನು ನಡೆಯುವುದಾದರೆ, ಆತನ ರಾಜ್ಯದಲ್ಲಿ ನಾನು ದೊಡ್ಡವನಾಗಿರುತ್ತೇನೆ ಎಂಬ ನಂಬಿಕೆ ಇಲ್ಲದಕ್ಕಾಗಿ ತಾನೇ ಹಾಗೆ ನಡ್ಕೊಳ್ಳೋದು. ದೇವರಿಗೆ ನಂಬಿ ಯಾರಾದರೂ ಮೋಸ ಹೋದವರು ಈ ದಿನ ಇದ್ದಾರಾ? ತಮ್ಮನ್ನು ತಾವು ನಂಬಿ ಮೋಸ ಹೋದಂಥವರನ್ನು ನಾವು ಎಲ್ಲಿ ಬೇಕಾದರೂ ನೋಡಬಹುದು. ನಮ್ಮಷ್ಟಕ್ಕೆ ನಾವು ಆಲೋಚನೆ ಮಾಡಿಕೊಂಡು ಅದರೊಳಗಡೆ ಸಿಕ್ಕಾಕೊಂಡು ಗುದ್ದಾಡುತ್ತಾ ಹೊರಗಡೆ ಬರಲಾರದ ಪರಿಸ್ಥಿತಿಯಲ್ಲಿ ಎಷ್ಟೋ ಜನರಿದ್ದಾರೆ. ಅನ್ನುವಾಗ ನಿಮಗೆ ಗೊತ್ತಾಗುತ್ತಾ ಅಥವಾ ಉದಾಹರಣೆ ಅಂತ ಹೇಳಬೇಕಾ? ನೀವು ದೇವರ ಅನುಮತಿ ಪಡೆಯದೆ ಒಂದು ಮನೆ ಕಟ್ಟಬೇಕೆಂದು ನಿಮ್ಮ ಆಲೋಚನೆಯಂತೆ ಇಲ್ಲಿ ಲೋನ್ ಮಾಡಿ ಅಲ್ಲಿ ಲೋನ್ ಮಾಡಿ ಆ ಬಂಧುಗಳಲ್ಲಿ ಸಾಲ ತೆಗೆದುಕೊಂಡು ಸ್ನೇಹಿತರ ಹತ್ರ ಸಾಲ ತೆಗೆದುಕೊಂಡು ಮನೆ ಕೆಲಸ ಪ್ರಾರಂಭಿಸಿದ್ರೆ ಮಧ್ಯದಲ್ಲಿ ನಿಂತೋಯ್ತು. ಸಾಲ ಕೊಟ್ಟವನು ಇರೋದು ಕೂಡ ತಕೊಂಡು ಹೋದ. ನೀವಂತಹ ಆಲೋಚನೆಯಲ್ಲಿರುವಾಗ ದೇವರೇ ನಿಮ್ಮ ಚಿತ್ತ ಏನಾಗಿದೆ ಎಂದು ಕೇಳಿದ್ದೀರಾ? ಯೆಹೋವನು ಮನೆ ಕಟ್ಟದಿದ್ದರೆ ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಹಾಗೆಯೇ ನಮ್ಮ ಜೀವಿತದಲ್ಲಿ ಅತ್ಯಂತ ಪ್ರಾಮುಖ್ಯವಾದದ್ದು ವಿವಾಹ ವಿಷಯದಲ್ಲೂ ಕೂಡ ಮ್ಯಾರೇಜಸ್ ಮೇಡ್ ಇನ್ ಹೆವೆನ್ ಎನ್ನುವುದು ಬರೀ ಹೇಳಿಕೆಯಾಗಿದೆಯಾ? ಇಲ್ಲವೇ ದೇವರೇ ನಿಮ್ಮ ಚಿತ್ತದಲ್ಲಿರುವ ವ್ಯಕ್ತಿಯೊಂದಿಗೆ ನನಗೆ ವಿವಾಹ ಆಗಬೇಕು, ಇಲ್ಲವೇ ನಮ್ಮ ಮಕ್ಕಳಿಗೆ ಹಾಗೆ ಮದುವೆ ಆಗಬೇಕು ಎಂದು ಹೀಗೆ ದೇವರ ಚಿತ್ತ ಎಷ್ಟು ಜನ ಮಾಡ್ತಾ ಇದ್ದೀರಿ? ಮ್ಯಾಟ್ರೋಮೆನಿ ಸೈಟ್ಗೆ ಹೋಗಿ ಹುಡುಗ ಹುಡುಗಿಯನ್ನು ಸೆಲೆಕ್ಟ್ ಮಾಡಿಕೊಳ್ತಾರೆ. ಮನುಷ್ಯರು ಈ ದಿನ ಈ ರೀತಿಯಾಗಿ ಒಬ್ಬರನ್ನೊಬ್ಬರು ನೋಡಿಕೊಂಡು ತಾನೇ ಮದುವೆ ಮಾಡಿಕೊಳ್ತಿರೋದು. ಮದುವೆಯಾಗಿ 3 ತಿಂಗಳಲ್ಲಿಯೋ ಅಥವಾ 3 ವರ್ಷದಲ್ಲಿಯೋ ಆ ವಿವಾಹ ಸಂಬಂಧದಲ್ಲಿ ಗೊಂದಲ ಉಂಟಾಗ್ತದೆ. ಅದರ ನಿಮಿತ್ತ ಎಷ್ಟೋ ಜನ ಗಲಿಬಿಲಿಗೊಳಗಾಗಿದ್ದಾರೆ. ದೇವರ ಯೋಚನೆಗಳನ್ನು ಪ್ರೀತಿಸಿ ಪ್ರಿಯರೇ, ದೇವರನ್ನು ಪ್ರೀತಿಸುವವನು ದೇವರ ಮಾತು ಕೇಳ್ತಾನೆ, ದೇವರ ಆಲೋಚನೆ ಏನೆಂದು ಕೇಳಿ ಅವುಗಳಂತೆ ನಡೆಯುತ್ತಾನೆ. ದೇವರೇ ನಿನ್ನ ಯೋಚನೆಗಳು ಎಷ್ಟೋ ನನಗೆ ಪ್ರಿಯವಾಗಿವೆ, ಅವು ಎಷ್ಟೋ ಅಸಂಖ್ಯವಾಗಿವೆ. ಅವುಗಳನ್ನು ಲೆಕ್ಕಿಸುವುದಾದರೆ ಅವು ಸಮುದ್ರದ ಮರಳಿಗಿಂತಲೂ ಎಣಿಸಲು ಅಸಂಖ್ಯವಾಗಿವೆ. ಯಾರೇ ಆಗಲಿ ಸಮುದ್ರದ ಮರಳನ್ನು ಲೆಕ್ಕಿಸ್ಲಿಕ್ಕಾಗುತ್ತೋ? ದೇವರೇ, ನನ್ನ ವಿಷಯದಲ್ಲಿ ನೀನು ಹಾಕಿಕೊಂಡಿರುವ ಚಿಕ್ಕ ಯೋಚನೆಯೂ ಕೂಡ ಬಹಳ ದೊಡ್ಡದಾಗಿದೆ, ಬಹಳ ಶ್ರೇಷ್ಠವಾಗಿದೆ. ನಾನು ಲೆಕ್ಕಿಸಲಾರದಷ್ಟು ಆಲೋಚನೆಗಳನ್ನು ನನಗಾಗಿ ಹಾಕಿಕೊಂಡಿದ್ದೆ, ಹಾಗಾಗಿ ನನ್ನ ಆಲೋಚನೆ ಬಿಡುತ್ತೇನೆ ಅನ್ನುತ್ತಾನೆ ದಾವೀದನು. ನಿಮ್ಮ ತಲೆ ತುಂಬ ನಿಮ್ಮ ಆಲೋಚನೆ ಇಟ್ಕೊಂಡು ಅವರು ಇವರು ಹೇಳಿರುವ ಆಲೋಚನೆಗಳನ್ನು ಕೇಳಿ ಸೈತಾನನ ಆಲೋಚನೆಯಿಂದ ನಿಮ್ಮ ತಲೆಯನ್ನು ತುಂಬಿಸಿಕೊಂಡು ದೇವರಿಗೋಸ್ಕರ ಬದುಕುವುದೆಂದರೆ ಅದು ಸಾಧ್ಯವೋ? ಅದಕ್ಕೆ ಯೆಶಾಯ ಪುಸ್ತಕ 55ನೇ ಅಧ್ಯಾಯದಲ್ಲಿ ಏನಂತಿದೆ ನೋಡಿ, 7ನೇ ವಚನದಲ್ಲಿ, ಭಕ್ತಿಹೀನರು ತಮ್ಮ ಮಾರ್ಗಗಳನ್ನು ಬಿಟ್ಟು ಬಿಡಬೇಕು, ದುಷ್ಟರು ತಮ್ಮ ಆಲೋಚನೆಗಳನ್ನು ಬಿಟ್ಟು ಬಿಡಬೇಕು. ತಮ್ಮ ಯೋಚನೆಗಳನ್ನು ಬಿಟ್ಟು ಬಿಡಬೇಕು. ಅವರು ಯೆಹೋವನ ಕಡೆಗೆ ತಿರುಗುವುದಾದರೆ ದಯೆ ಹೊಂದುವರು, ನಮ್ಮ ದೇವರ ಕಡೆಗೆ ತಿರುಗುವುದಾದರೆ ಆತನು ಬಹಳವಾಗಿ ಕ್ಷಮಿಸುವನು. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಇದೇ ಯೆಹೋವನ ನುಡಿ. ನೀವು ದುಷ್ಟಕರವಾದ ಆಲೋಚನೆಗಳಿಂದ ತುಂಬಲ್ಪಟ್ಟವರಾಗಿದ್ದೀರಿ, ನಿಮ್ಮ ಆಲೋಚನೆ ನನ್ನ ಆಲೋಚನೆ ಅಲ್ಲ ಎಂದು ದೇವರು ಹೇಳ್ತಾರೆ. ಶಾರೀರಿಕ ಸಂಬಂಧವಾದ ಆಲೋಚನೆಗಳು, ಆತ್ಮ ಸಂಬಂಧವಾದ ಆಲೋಚನೆಗಳು ಹೇಗೆ ಒಂದಾಗ್ತವೆ? ಬೆಳಕಿಗೂ ಕತ್ತಲೆಗೂ ಹೊಂದಾಣಿಕೆ ಏನು? ಹೌದಲ್ಲವೇ?
ಸತ್ಯಕ್ಕೂ ಅಸತ್ಯಕ್ಕೂ ಎಲ್ಲಿರುತ್ತೆ ಕನೆಕ್ಷನ್ನು? ವಿಶ್ವಾಸ ಅವಿಶ್ವಾಸ ಹೇಗೆ ಒಂದಾಗ್ತವೆ? ನೀವು ದೇವರ ಯೋಚನೆಗಳಿಂದ ತುಂಬಲ್ಪಡಬೇಕಾದರೆ ನಿಮ್ಮ ಯೋಚನೆಗಳು, ಸೈತಾನನಿಂದ ತುಂಬಲ್ಪಟ್ಟ ನಿಮ್ಮ ಯೋಚನೆಗಳು, ಶಾರೀರಿಕವಾಗಿ ಕೂಡಿರುವಂತಹ ಯೋಚನೆಗಳನ್ನು ಬಿಟ್ಟು ಬಿಡಬೇಕು. ನಾವು ಒಂದು ಪಾತ್ರೆಯನ್ನು ಒಂದು ಒಳ್ಳೆ ಪದಾರ್ಥದಿಂದ ತುಂಬಬೇಕಾದ್ರೆ ಅದರೊಳಗಡೆ ಇರುವ ಹೊಲಸು ಪದಾರ್ಥವನ್ನು ಹೊರಗೆ ಹಾಕಬೇಕಲ್ಲವೇ? ಹೊಲಸಾಗಿರುವುದು ಅದರಲ್ಲೇ ಇಟ್ಕೊಂಡು ಮತ್ತೆ ಹೊಸದನ್ನು ಹಾಕಿದ್ರೆ ಎಲ್ಲವೂ ಹಾಳಾಗ್ತದಲ್ಲವೇ? ಈ ದಿನ ಕೆಲವರು ದೇವರ ಯೋಚನೆಗಳು ತಮ್ಮ ಯೋಚನೆಗಳನ್ನು ಒಟ್ಟಿಗೆ ಮ್ಯಾಚ್ ಮಾಡ್ಕೊಳ್ಳೋಣ ಅಂದ್ಕೊಳ್ತಿದ್ದಾರೆ. ಕೆಲವೊಂದು ತಮ್ಮ ಇಷ್ಟದಂತೆ ಮಾಡುತ್ತಾ, ಕೆಲವೊಂದು ದೇವರ ಇಷ್ಟದಂತೆ ಮಾಡುತ್ತಾ ಹೇಗೋ ಮುಂದೆ ಸಾಗೋಣ ಅಂದ್ಕೊಳ್ತಾರೆ. ಹಾಗೆ ಮಾಡಿ ವಿಫಲವಾದವರನ್ನು ಬೈಬಲ್ನಲ್ಲಿ ಬಹಳಷ್ಟು ಜನರನ್ನು ನೋಡ್ತೇವೆ. ದೇವರೇ ನಿಮ್ಮ ಚಿತ್ತವೇ ಮಾಡುತ್ತೇನನ್ನುತ್ತಾರೆ, ಕೊನೆಗೆ ತಮ್ಮ ಇಷ್ಟವನ್ನೇ ನೆರವೇರಿಸಿಕೊಳ್ತಾರೆ. ಅದಕ್ಕಾಗಿಯೇ ಅಂಥವರ ಜೀವಿತದಲ್ಲಿ ಯಾವ ಅಭಿವೃದ್ಧಿ ಇರಲ್ಲ, ಸಮೃದ್ಧಿ ಇರಲ್ಲ, ಯಾವ ಪರಿಪೂರ್ಣತೆಗೆ ಸೇರದೆ ಅಂಥವರು ವಿಫಲರಾಗುತ್ತಾರೆ. ನಿಮ್ಮ ಯೋಚನೆಗಳನ್ನು ಬಿಟ್ಟು ಬಿಡಿರಿ, ದುಷ್ಟ ಯೋಚನೆಗಳನ್ನು ಬಿಟ್ಟು ಬಿಡಿ. ನನ್ನ ಯೋಚನೆಗಳು ನಿಮ್ಮ ಯೋಚನೆಗಳಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ. ಭೂಮಿಗೆ ಆಕಾಶವು ಎಷ್ಟು ಉನ್ನತವಾಗಿದೆಯೋ, ನಿಮ್ಮ ಮಾರ್ಗಗಳಿಗಿಂತಲೂ ನನ್ನ ಮಾರ್ಗಗಳು, ನಿಮ್ಮ ಯೋಚನೆಗಳಿಗಿಂತಲೂ ನನ್ನ ಯೋಚನೆಗಳು ಅಷ್ಟು ಉನ್ನತವಾಗಿವೆ. ನಿಮ್ಮ ಯೋಚನೆ ಇಲ್ಲಿದೆ, ಆತನ ಯೋಚನೆ ಅಲ್ಲಿದೆ. ನಿಮ್ಮ ಯೋಚನೆ ಇಷ್ಟಿದ್ರೆ ಸಾಕಂದುಕೊಳ್ತಾ ಇದ್ದೀರಿ, ಆತನ ಆಲೋಚನೆ ಎಷ್ಟೊಂದು ಕೊಡಬೇಕೆಂಬ ಆಲೋಚನೆಯಾಗಿದೆ. ನಾನೇನೋ ಒಬ್ಬ ಕುರಿ ಕಾಯುವ ಕುರುಬನಾಗಿದ್ರೆ ಸಾಕು ಅಂದುಕೊಂಡಿದ್ದ ದಾವೀದನಾದರೆ ಮಹಾರಾಜನ ಸ್ಥಿತಿಗೆ ದೇವರು ಅವನನ್ನು ಹೆಚ್ಚಿಸಿದ್ರು. ನಾನೊಬ್ಬ ಒಳ್ಳೆ ವಿಶ್ವಾಸಿಯಾಗಿ ಇಬ್ರಿಯನಾಗಿ ಈ ದೇವ ಜನರೊಂದಿಗೆ ಶ್ರಮೆ ಅನುಭವಿಸಿದರೆ ಸಾಕು ಅಂದುಕೊಂಡ ಮೋಶೆ ಆದರೆ ಆಕಾಶದಿಂದ ಪರಲೋಕದ ಶಕ್ತಿಯನ್ನು ಭೂಲೋಕಕ್ಕೆ ಎಳೆದು ತರುವ ದೊಡ್ಡ ನಾಯಕನನ್ನಾಗಿ ಮಾಡಿದ್ರು ದೇವರು ಆ ಮೋಶೆಗೆ. ಮೀನು ಹಿಡಿಯುವ ಪೇತ್ರನಿಗೆ ಮನುಷ್ಯರನ್ನು ಹಿಡಿಯುವ ಬೆಸ್ತರನನ್ನಾಗಿ ಮಾಡಿದ್ರು ಯೇಸು. ನಿಜವೇ ನಮ್ಮ ವಿಷಯದಲ್ಲಿರುವ ದೇವರ ಯೋಚನೆ ಶ್ರೇಷ್ಠವಾಗಿ ನನ್ನನ್ನು ಹಿಂಬಾಲಿಸು ಅಂದ ಕೂಡಲೇ ನಿನ್ನನ್ನು ಮನುಷ್ಯರನ್ನು ಹಿಡಿಯುವಂತಹ ಬೆಸ್ತರನನ್ನಾಗಿ ಮಾಡುತ್ತೇನೆ ಎಂದು ಯೇಸು ಹೇಳಿದಾಗ ಪೇತ್ರ ಅದನ್ನು ನಂಬಿದ್ದರಿಂದಲೇ ಎಲ್ಲ ಬಿಟ್ಟು ಬರ್ತಾನೆ. ಇಲ್ಲವೇ ಮನೆ ಕಟ್ಕೊಳ್ಬೇಕು, ಈ ಮೀನಿನ ವ್ಯಾಪಾರವನ್ನು ಮುಂದುವರಿಸಬೇಕು, ಅದು ತಲೆಮಾರುಗಳಿಂದ ಬಂದ ನಮ್ಮ ವೃತ್ತಿಯಾಗಿದೆ, ಅದನ್ನು ಹೇಗೆ ಬಿಟ್ಟು ಬರಲಿಕ್ಕಾಗುತ್ತೆ ಎಂದು ನೆಪ ಹೇಳಲಿಲ್ಲ. ತಮ್ಮ ಆಲೋಚನೆ ಪಕ್ಕಕ್ಕಿಟ್ಟು ದೇವರ ಆಲೋಚನೆಗೆ ವಿಧಿಯರಾದ ಬೆಸ್ತರರು, ವಿದ್ಯೆ ಇಲ್ಲದ ಕೂಲಿ ಆಳುಗಳು, ಪಾಂಡಿತ್ಯವುಳ್ಳವರಾಗಿ ಪ್ರಪಂಚವನ್ನೇ ಕದಲಿಸಿದವರಾಗಿ ಕ್ರಿಸ್ತನ ಸುವಾರ್ತೆಯನ್ನು ಸಕಲ ಜನಾಂಗಗಳವರಿಗೆ ಈ ದಿನಕ್ಕೂ ಕೂಡ ಸಾರಲ್ಪಡುವುದಕ್ಕೆ ಕಾರಣಕರ್ತರಾಗಿ ಇರುವಂಥದ್ದನ್ನು ಚರಿತ್ರೆಯಲ್ಲಿ ನಾವು ಕಾಣ್ತೇವೆ. ನಿಮ್ಮ ಆಲೋಚನೆ ನಿಮ್ಮ ಮಕ್ಕಳಿಗೆ ಎಷ್ಟಾಗಿವೆ? ಬಹಳ ಸಂಕೋಚಿತವಾಗಿವೆ. ಆದರೆ ನಿಮ್ಮ ಮಕ್ಕಳ ವಿಷಯದಲ್ಲಿ ದೇವರು ದೊಡ್ಡ ಆಲೋಚನೆ ಉಳ್ಳವರಾಗಿದ್ದಾರೆ. ನನ್ನ ತಂದೆ ನನಗೆ ಒಬ್ಬ ಡಾಕ್ಟರನ್ನಾಗಿ, ಫಿಸಿಷಿಯನ್ ಆಗಿ ಮಾಡಬೇಕೆಂದು ಬಯಸಿದ್ರು. ಆದರೆ ದೇವರು ನನ್ನನ್ನು ಅದಕ್ಕಿಂತಲೂ ಮಿಗಿಲಾದ ಉನ್ನತವಾದ ತನ್ನ ಸೇವೆಯಲ್ಲಿ ಪಾಲುಗಾರನಾಗಬೇಕೆಂದು ಆಶಿಸಿದ್ರು. ದೇವರ ಆಲೋಚನೆಯನ್ನೆಂದು ಅರಿತು ದೇವರ ಆಲೋಚನೆಗೆ ನನ್ನನ್ನು ಒಪ್ಪಿಸಿಕೊಟ್ಟಾಗ, ನನ್ನ ಆಲೋಚನೆಗಳನ್ನು ಬಿಟ್ಟುಬಿಟ್ಟಾಗ, ತಂದೆ ತಾಯಿಗಳ ಆಲೋಚನೆಯನ್ನು ಬಿಟ್ಟುಬಿಟ್ಟಾಗ ದೇವರ ಅದ್ಭುತ ಕಾರ್ಯಗಳನ್ನು ನನ್ನ ಬದುಕಿನಲ್ಲಿ ನೋಡ್ತಿದ್ದೇನೆ, ನನ್ನ ಬದುಕಿನ ಮೂಲಕ ನೋಡಲು ಸಾಧ್ಯವಾಗ್ತಿದೆ. ನಿಮ್ಮ ವಿಷಯದಲ್ಲಿ ದೇವರ ಯೋಚನೆ ಏನಾಗಿವೆ ತಿಳಿದುಕೊಳ್ತಿದ್ದೀರಾ? ಏನೋ ಒಂದು ಉದ್ಯೋಗ ಸಂಪಾದಿಸಿದ್ರೆ ಸಾಕು, ಏನೋ ಒಂದು ವೃತ್ತಿ ಮಾಡಿಕೊಂಡ್ರೆ ಸಾಕು ಎಂಬ ಸಂತೃಪ್ತಿಯಿಂದ ನಮ್ಮ ಮಗನು ಇತರ ದೇಶಕ್ಕೆ ಹೋಗಿ ಏನೋ ಸ್ವಲ್ಪ ದುಡ್ಡು ಸಂಪಾದಿಸಿದ್ರೆ ಸಾಕು ಅಂದ್ಕೊಳ್ಬೇಡಿ. ನಿಮ್ಮ ಮಕ್ಕಳಿಗಾಗಿರುವ ದೇವರ ದೊಡ್ಡ ಆಲೋಚನೆ ಏನೆಂದು ಅರಿತುಕೊಳ್ಳಿ. ಇವತ್ತೋ ನಾಳೆ ಒಂದು ದೇಶಕ್ಕೆ ಹೋಗಿ ವ್ಯಾಪಾರ ಮಾಡಿ ದುಡ್ಡು ಸಂಪಾದಿಸಿಕೊಳ್ಳೋಣ ಎಂದು ಹೇಳಿಕೊಳ್ಳುವವರೇ, ನಿಮ್ಮ ಯೋಚನೆ ಆಲೋಚನೆ ನಿಮ್ಮ ಪ್ಲಾನ್ 2-3 ವರ್ಷಗಳಿಗಾಗಿ ಮಾತ್ರವೇ, ಅದು ಕೂಡ ದುಡ್ಡಿಗೋಸ್ಕರವೇ. ನಾಳೆ ಏನು ಸಂಭವಿಸುತ್ತದೆಂದು ನಿಮಗೇನು ಗೊತ್ತು? ಇವತ್ತು ಕಾಣಿಸಿಕೊಂಡು ನಾಳೆ ಮಾಯವಾಗುವ ಆವಿಗೆ ಅಂತಿದ್ದೀರಿ ನೀವು. ದೇವರಿಗೆ ನಿಮ್ಮ ವಿಷಯದಲ್ಲಿ ನಿರಂತರವಾದ ಆಲೋಚನೆಗಳಿವೆ. ನೀವು ಆತನ ರಾಜ್ಯದಲ್ಲಿರಬೇಕು, ಆತನ ರಾಜ್ಯದಲ್ಲಿ ದೊಡ್ಡವನಾಗಿರಬೇಕು ಎಂದು ದೇವರು ಆಶಿಸುತ್ತಿದ್ದಾರೆ. ಸಂಕೋಚಿತವಾದ ನಮ್ಮ ಯೋಚನೆಗಳನ್ನು ಬಿಟ್ಟು ಬಿಡೋಣ. ದೇವರ ಉನ್ನತವಾದ ಆಲೋಚನೆಗಳೇನೆಂದು ಅರಿತುಕೊಂಡು ಆ ರೀತಿಯಾಗಿಯೇ ನಾವು ಜೀವಿಸೋಣ. ಆತನ ಮಾತುಗಳನ್ನು, ಆತನ ಯೋಚನೆಗಳನ್ನು ಪಾಲಿಸೋಣ. ನಮ್ಮ ಸ್ವಂತ ಯೋಚನೆಗಳು, ದುಷ್ಟ ಯೋಚನೆಗಳನ್ನು, ಹೀನವಾದ ಯೋಚನೆಗಳನ್ನು, ನೀಚವಾದ ಯೋಚನೆಗಳನ್ನು, ಶರೀರ ಸಂಬಂಧವಾದ ಯೋಚನೆಗಳನ್ನು ಬಿಟ್ಟು ಬಿಟ್ಟು ನಮ್ಮ ಪ್ಲಾನ್ಸ್ಗಳೆಲ್ಲ ತೊಲಗಿಸಿ, ಇಗೋ ದೇವರೇ, ನನ್ನ ವೈಟ್ ಪೇಪರ್, ಈ ಬಿಳಿ ಹಳೆಯ ಮೇಲೆ ಏನು ಬರೀತೇವೋ ಬರೀ, ನೀನು ಬರೆದಿದ್ದೆಲ್ಲ ನಾನು ಮಾಡುತ್ತೇನೆ ಎಂದು ಕೆಳಗಡೆ ಸಹಿ ಮಾಡಿ ನಿಮ್ಮ ಜೀವಿತ ಕರ್ತನಿಗೆ ಒಪ್ಪಿಸಿಕೊಟ್ಟು ನೋಡಿ. ಆತನ ಪ್ರಣಾಳಿಕೆಗಳು ನಿಮ್ಮ ವಿಷಯದಲ್ಲಿ ಶ್ರೇಷ್ಠವಾಗಿವೆ ಎಂದು ನೀವು ಗುರುತಿಸುತ್ತೀರಿ. ಆನಂತರ ಅತ್ಯಧಿಕವಾಗಿ ಆಶೀರ್ವದಿಸಲ್ಪಡ್ತೀರಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಸಾರಿ ನಮ್ಮ ಸಂಕೋಚಿತವಾದ ಯೋಚನೆಗಳೊಂದಿಗೆ ನಿಮ್ಮ ಆಲೋಚನೆಗಳನ್ನು ಅರಿಯದೆ ನಾವು ನಷ್ಟ ಹೋದವರಾಗಿದ್ದೆವು.
ನಿಂತು ಹೋಗಿದ್ದೆವು. ಏನು ಸಾಧಿಸಲಾರದವರಾಗಿ ನಾವು ಉಳಿದುಕೊಂಡಿದ್ದೆವು. ಆದರೆ ನಮಗಾಗಿ ನಿಮ್ಮ ಯೋಚನೆಗಳು ಶ್ರೇಷ್ಠವಾಗಿವೆ ಎಂದು ಗುರುತಿಸಿ, ನಮ್ಮ ಆಲೋಚನೆಗಳಿಗಿಂತಲೂ ನಿಮ್ಮ ಆಲೋಚನೆವೇ ಶ್ರೇಷ್ಠವಾಗಿವೆ ಎಂದು ನಂಬಿ, ನಮ್ಮನ್ನು ನಾವು ನಿಮ್ಮ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು, ನಿಮ್ಮ ಚಿತ್ತವೇ ನೆರವೇರಲಿ ಎಂದು ನಮ್ಮ ವಿಷಯದಲ್ಲಿ, ನಮ್ಮ ಮಕ್ಕಳ ವಿಷಯದಲ್ಲಿ, ನಮ್ಮ ಭವಿಷ್ಯದ ವಿಷಯದಲ್ಲಿ ನಿಮ್ಮ ಯೋಚನೆಗಳು ನೆರವೇರುವ ಹಾಗೆ ನಮ್ಮನ್ನು ನಾವು ಒಪ್ಪಿಸಿಕೊಡುವಂತೆ ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ವಾಟ್ಸ್ಆಪ್ ಮಾಡಿರಿ ಎಂದು ದಿನಾಲೂ ಹೇಳ್ತಿದ್ದೇವಲ್ಲವೇ? ನೀವು ಕಳಿಸ್ತಾ ಇದ್ದೀರಲ್ಲವೇ? ನಾವು ಕೂಡ ಪ್ರಾರ್ಥಿಸ್ತಿದ್ದೇವಲ್ಲವೇ? ದೇವರು ನಮ್ಮ ಪ್ರಾರ್ಥನೆ ಕೇಳಿ ಅದ್ಭುತ ಕಾರ್ಯ ಮಾಡ್ತಿದ್ದಾರೆಂದು ಮತ್ತೆ ನೀವು ಪ್ರೈಸ್ ರಿಪೋರ್ಟ್ ಕಳಿಸುತ್ತಾ ಇದ್ದೀರಲ್ಲವೇ? ಅದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ಅನೇಕ ದೇಶಗಳಲ್ಲಿರುವ ಕನ್ನಡಿಗರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ. ಅದಕ್ಕಾಗಿ ಕರ್ತನನ್ನು ಸ್ತುತಿಸ್ತಿದ್ದೇನೆ. ನಿಮ್ಮನ್ನು ಮತ್ತಷ್ಟು ಬಲಪಡಿಸಲು ಇಚ್ಛಿಸುತ್ತೇವೆ. ನೀವು ಕೂಡ ನಿಮ್ಮ ಪ್ರೈಸ್ ರಿಪೋರ್ಟ್ಸ್, ಪ್ರೇಯರ್ ಬರ್ಡನ್ಸ್ ಕೂಡ ಕಳಿಸಿಕೊಡಿರಿ. ಇದುವರೆಗೂ ಒಂದು ಸಾರಿಯೂ ಕೂಡ ನೀವು ಕಳಿಸದೇ ಇದ್ದರೆ ಈ ದಿನ ಕನಿಷ್ಠ ಒಂದು ವಾಟ್ಸಪ್ ಮೆಸೇಜ್ ಆದರೂ ಕಳಿಸಿರಿ. ಮೊದಲ ಸಾರಿ ಕಳಿಸುವುದಾದರೆ ನಿಮ್ಮ ಪಿಕ್ಚರ್ ಕೂಡ ಆ್ಯಡ್ ಮಾಡಿ. ನಿಮ್ಮನ್ನು ನೋಡಿ ನಿಮಗೋಸ್ಕರ ನೆನಪಿಟ್ಕೊಂಡು ನಾವು ಪ್ರಾರ್ಥನೆ ಮಾಡಲು ನಮಗೆ ಸಹಾಯವಾಗಿರುತ್ತದೆ. ಕರ್ತನ ಚಿತ್ತವಿರುವುದ ಆದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.